ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿಯೇ ಹೆಲ್ದಿಯಾಗಿ ಪ್ರೋಟೀನ್ ಪೌಡ್ರನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಇಡೀ ದಿನ ಎನರ್ಜಿಯಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಬನ್ನಿ ಹಾಗಾದರೆ ಇದಕ್ಕೇನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಕಮಲದ ಬೀಜವನ್ನು ತಗೊಂಡಿದ್ದೀನಿ, ಮಖಾನ ಅಂತ ಕೂಡ ಕರೀತಾರೆ. ಹಾಗೆಯೇ ದುಂಡು ಹುರಿಗಡಲೆಯನ್ನು ತಗೊಂಡಿದ್ದೀನಿ, ಬಾದಾಮಿಯನ್ನು ತಗೊಂಡಿದ್ದೀನಿ, ಗೋಡಂಬಿ ತಗೊಂಡಿದ್ದೀನಿ, ಹಾಗೆಯೇ ಪಿಸ್ತಾ ತಗೊಂಡಿದ್ದೀನಿ, ಇಲ್ಲಿ ವಾಲ್ನಟ್ಟನ್ನು ತಗೊಂಡಿದ್ದೀನಿ, ಹಾಗೆ ಇದು ಕಲ್ಲು ಸಕ್ಕರೆ ಅದನ್ನು ತಗೊಂಡಿದ್ದೀನಿ. ನಂತರ ಕುಂಬಳಕಾಯಿ ಬೀಜವನ್ನು ತಗೊಂಡಿದ್ದೀನಿ, ಸೂರ್ಯಕಾಂತಿ ಬೀಜ ತಗೊಂಡಿದ್ದೀನಿ, ಹಾಗೆಯೇ ಕಲ್ಲಂಗಡಿ ಬೀಜವನ್ನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಾದಾಮಿ ಅರ್ಧ ಕಪ್ಪು, ಗೋಡಂಬಿ ಅರ್ಧ ಕಪ್ ತಗೊಂಡಿದ್ದೀನಿ, ಹಾಗೆಯೇ ಪಿಸ್ತಾ ಅರ್ಧ ಕಪ್ಪು, ವಾಲ್ನಟ್ ಅರ್ಧ ಕಪ್ ತಗೊಂಡಿದ್ದೀನಿ. ಈಗ ಇದೆಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ತುಂಬ ಹುರ್ಕೋಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಹೀಗೆ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ನಂತರ ಇದಕ್ಕೆ ದುಂಡು ಹುರಿಗಡಲೆಯನ್ನು ತಗೊಂಡಿದ್ದೀನಿ, ಸಿಪ್ಪೆ ಬೆರಕೆ ಇದೆ, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ ರೋಸ್ಟೆಡ್ ಕೂಡ ಸಿಗುತ್ತೆ, ಅದಿದ್ದರೆ ನೀವು ಹುರಿಯೋ ಅವಶ್ಯಕತೆ ಇಲ್ಲ. ಇದಾದ ನಂತರ ಮಖಾನವನ್ನು ತಗೊಂಡಿದ್ದೀನಿ, ಇದನ್ನು ಕೂಡ ಲೋ ಫ್ಲೇಮಲ್ಲಿ ಗರಿ ಗರಿ ಆಗೋ ಹಾಗೆ ಹುರ್ಕೊಳ್ಳೋಣ. ನೋಡಿ, ಹೀಗೆ ಹುರ್ಕೋಬೇಕು. ಇದನ್ನು ಕೈಯಲ್ಲಿ ಒತ್ತಿದರೆ ಹೀಗೆ ಪುಡಿ ಪುಡಿ ಆಗಬೇಕು. ಈಗ ಆಗಿದೆ, ಇದನ್ನು ತಕ್ಕೊಳ್ಳೋಣ. ನಂತರ ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ ಹಾಗೂ ಸೂರ್ಯಕಾಂತಿ ಬೀಜ ಇವು ಮೂರನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಕೈ ಬಿಡದೆ ಹುರ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗ್ತಾ ಹೋಗುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ನಂತರ ಇದೆಲ್ಲದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ನಾವು ಹುರ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದು ತಣ್ಣಗಾಗಲಿಕ್ಕೆ ಬಿಡಿ. ಇದು ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈಗ ಅದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕಲ್ಲು ಸಕ್ಕರೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಫ್ಲೇವರಿಗೆ ಬೇಕಾದರೆ 2 ಏಲಕ್ಕಿ ಕೂಡ ಸೇರಿಸ್ಕೋಬೋದು. ನಂತರ ಇದನ್ನು ತುಂಬ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಹೇಗೆ ತುಂಬಾ ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಬಿಡಿ. ಇದು ಬಿಸಿ ಇರುವಾಗಲೇ ಇಟ್ಟರೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಈಗ ನೋಡಿ, ಇದು ತಣ್ಣಗಾಗಿದೆ. ನಂತರ ಒಂದು ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಇದನ್ನು 1 ತಿಂಗಳು ತನಕನೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ದಿನ ಇಟ್ಕೊಳ್ಳೋರು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಏರ್ ಟೈಟ್ ಕಂಟೈನರ್ ತಗೊಂಡಿದ್ದೀನಿ, ಇದಕ್ಕೆ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಪುಡಿ ಈಗ ತಯಾರಾಗಿದೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಲನ್ನು ಕಾಯಕ್ಕಿಟ್ಟಿದ್ದೀನಿ, ಇದಕ್ಕೆ 1 ಲೋಟ ಹಾಲು ತಗೊಂಡಿದ್ದೀನಿ. ಇದನ್ನು ಕಾಯಿಸ್ಕೊಂಡು ಬರೋಣ. ಈಗ ನೋಡಿ, ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಬಳಸ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇಡೀ ದಿನ ಎನರ್ಜಿಯಾಗಿರ್ಬೋದು. ನೋಡಿ, ಹಾಲು ಕಾದಿದೆ. ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಲನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಂತಹ ಪ್ರೋಟೀನ್ ಪೌಡ್ರನ್ನು 1.5 ಚಮಚದಷ್ಟು ಇದಕ್ಕೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ.
ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ತಯಾರಾಗುತ್ತೆ. ಕುಡಿಯೋದಕ್ಕೂ ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ಟೀ ಕಾಫಿ ಕೊಡೋ ಬದಲು ಅಥವಾ ಬೋರ್ಮಿಟಾ ಹಾರ್ಲಿಕ್ಸ್ ಎಲ್ಲ ಕೊಡ್ತಿರಲ್ಲ, ಅದ್ರ ಬದಲು ಇದು ಆರೋಗ್ಯವಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಇದನ್ನು ಮಾಡಿಕೊಡ್ಬಹುದು. ಹಾಗೆಯೇ ಯಾವುದೇ ರೀತಿಯಾಗಿ ಕೆಮಿಕಲ್ ಮಿಕ್ಸ್ ಇಲ್ಲದೆ ಇರೋ ಹಾಗೆ ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬಹುದು. ಮಕ್ಕಳು ಹಾಗೇ ಗೋಡಂಬಿ ಬಾದಾಮಿ ಹಾಗೆ ಸೀಡ್ಸ್ಗಳನ್ನೆಲ್ಲ ಕೊಟ್ಟರೆ ತಿನ್ನೋದಿಲ್ಲ. ಹೀಗೆ ಪುಡಿ ಮಾಡಿ ಹಾಲಲ್ಲಿ ಬೆರೆಸಿ ಕೊಡೋದ್ರಿಂದ ಅವ್ರಿಗೆ ಗೊತ್ತಾಗೋದು ಇಲ್ಲ, ಹಾಗೆ ಹೆಲ್ತಿಯಾಗೂ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.